ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2004 ಮಾಡಲು ಒಂದು ಮಾರುತಿ ಆಲ್ಟೋ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿನೂ ಗುಡ್ ಕಂಡೀಷನ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಆದಷ್ಟು ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲೇ ಹಾಕಿರ್ತೀವಿ, ಮುಂದೆ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು. ಹಾಗೆ ಒಂದು ಲೋ ಬಜೆಟಲ್ಲಿ ಯಾರಾದರೂ ಒಂದು ಆಲ್ಟೋ ಕಾರ್ ಹುಡುಕ್ತಾ ಇದ್ದರೆ ಅಂಥವ್ರಿಗೂ ವೀಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು. ಮತ್ತು ವೀಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬಿಡಿ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಮತ್ತು ಈಗ ಡಿಸ್ಪ್ಲೇ ಮೇಲೂ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಾಂ ಸರ್, ನಮಸ್ತೆ. ಅದು ಆಲ್ಟೋ LXIಯಾ? ಹೌದು ಸರ್, LXI. ಓಕೆ, ಮಾಡಲ್ ಎಷ್ಟು ಸರ್ ಅದು? ಸರ್ 2004. ಓಕೆ, ಓನರ್ ಎಷ್ಟಾಗಿದ್ದಾರೆ? ಸರ್ ಓನರು 5 ಆಗಿದ್ದಾರೆ. 5 ಅಂತಂದರೆ ನಾವು 4ನೇ ಓನರ್ ಆಗಿದ್ದು. ಹ್ಞೂ. ಅದು FC ಮಾಡಿಸ್ಬೇಕಾದ್ರೆ ನಾವು ಬ್ರೋಕರ್ಗೆ ಕಾರ್ಡ್ ಕೊಟ್ಟಿದ್ವಲ್ಲ ಸರ್, ಒರಿಜಿನಲ್ ಕಾರ್ಡು. ಹಾಂ ಕಾರ್ಡ್ ಕಳೆದ್ಬಿಟ್ಟು ಅವನು ಹಾಂ ಹಾಂ ಕಳೆದ್ಬಿಟ್ಟು ಏನು ಮಾಡ್ಬಿಟ್ಟೆ, ಡೂಪ್ಲಿಕೇಟ್ ಕಾರ್ಡ್ ಕೊಡ್ತೀವಿ ಸರ್, ಕಳೆದೋಗದೆ ಪ್ಲೀಸ್ ಹಂಗೆ ಹಿಂಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಆಮೇಲೆ ಇಲ್ಲಿ ಬಂದು ಕೇಳಿದ್ರೆ ಇಲ್ಲ ರೀ ಡೂಪ್ಲಿಕೇಟ್ ಕಾರ್ಡ್ ಕೊಟ್ಟರೆ ಕಾರ ಡೀಸೆಲ್ ವ್ಯಾಲಿನೇ ಹೊಂಟೋಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರಲ್ಲ. ಹಾಂ ನಾವು ಈ ಕಾರ್ನ ಶೋರೂಮ್ಗೆ ಕೊಟ್ಬಿಟ್ಟು ಹೊಸ ಕಾರ್ ಪರ್ಚೇಸ್ ಮಾಡೋ ಅಂದ್ಬಿಟ್ಟು ಹೋದ ವರ್ಷ ಹೋದಾಗ ಹಾಂ ಅಲ್ಲಿ ಶೋರೂಮಲ್ಲಿ ಹಂಗೆ ಅಂದ್ಬಿಟ್ರು ಸರ್. ಓಕೆ. ಆಮೇಲೆ ಏನಾಯಿತು, ಮಗನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿ ಆಗ ಒರಿಜಿನಲ್ ಕಾರ್ಡ್ ಬರುತ್ತೆ ಅಂದ್ಬಿಟ್ಟು ಆಮೇಲೆ ಮಗನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದು 5ನೇ ಓನರ್ ಕೂತ್ಕೊಬಿಡ್ತು ಸರ್. ಅದು ಹಾಂ ಹಾಂ ಹಂಗಾಗ್ಬಿಡ್ತು ಸರ್. ಆಮೇಲೆ ಒರಿಜಿನಲ್ ಕಾರ್ಡ್ ಬಂತು. ಓಕೆ ಸರ್, ಈಗ ಎಷ್ಟು ಓಡಿದೆ ಗಾಡಿ? ಸರ್ 1,41,000 ಚಿಲ್ಲರೆ. ಓಕೆ, ಅದೇನು ಶೋರೂಮ್ ಮಿಷಿನಾ ಅಥವಾ ಹೊರಗಡೆ ಮಾಡಿಸಿದ್ರಾ? ಇಲ್ಲ ಸರ್, ಶೋರೂಮ್ ಇಷ್ಟೇ ಸರ್. ಹಾಂ ಹಾಂ ಪ್ರತಿಯೊಂದು ಸಾರಿ ಇನ್ಶೂರೆನ್ಸ್ ಇಲ್ಲ ಅಂದರೆ ಹೊರಗಡೆ ಗಾಡಿನೇ ತೆಗಿಯಲ್ಲ ಸರ್. ನಾನು ಅವ್ರನ್ನೇ ಮನೆ ಹತ್ರ ಕರೆಸ್ಬಿಟ್ಟು ಫೋಟೋ ತೆಗಿಸಿ ಇನ್ಶೂರೆನ್ಸ್ ಕಟ್ಸ್ಬಿಟ್ಟು ಆಮೇಲೆ ಗಾಡಿ ತಗೊಂಡೋಗೋದು ಸರ್ ನಾವು. ಹಾಂ ಹಾಂ ಓಕೆ ಓಕೆ. ಈಗ FC ಎಲ್ಲೇ ಮಟ್ಟ ಇದೆ ಸರ್? ಸರ್ FC ಡಿಸೆಂಬರ್ ಗಂಟೆ ಐತೆ ಸರ್. ಈಗ ಬರೋ ಡಿಸೆಂಬರಾ? ಹೌದು ಸರ್, ಈಗ ಬರೋ ಡಿಸೆಂಬರ್ ಗಂಟೆ ಐತೆ FC. ಹಾಂ. ಇನ್ಶೂರೆನ್ಸು ಹೋದ ತಿಂಗಳು ಇದು ಇದರಲ್ಲಿ ಕಟ್ಟಿರೋ ಸರ್, ಜುಲೈಲಿ ಕಟ್ಟಿರೋ ಸರ್, ಹೋದ ತಿಂಗಳು ಕಟ್ಟಿರೋ ಸರ್ ಇನ್ಶೂರೆನ್ಸ್. ಹಾಂ ಹಾಂ ಓಕೆ. ಅಂದರೆ ಈಗ ಇನ್ನೂ ಹತ್ತತ್ರ 1 ವರ್ಷ ಇದೆ? ಹಾಂ, ಒಂದು ವರ್ಷ ಇದೆ ಸರ್. ಓಕೆ ಸರ್. ಟೈರ್ ಎಲ್ಲ ಹೆಂಗಿದಾವೆ? ಸರ್ ಟೈರ್ ಎಲ್ಲ ಈಗ ಹಾಕಿರೋ ಸರ್, ರೀಸೆಂಟಾಗಿ ಟೈರ್ ಹಾಕ್ಸ್ಮೇಲೆ ಹೆಚ್ಚು ಕಡಿಮೆ ಒಂದು 10,000 ಓಡಿಲ್ಲ ಸರ್ ಗಾಡಿ. ಹ್ಞೂ 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 ನಾವು ಜಾಸ್ತಿ ಯೂಸೇ ಮಾಡಲ್ಲ ಸರ್ ಗಾಡಿ ಅದು. ಹಾಂ ಹಾಂ. ಇದು ಒಳಗಡೆ ಎಲ್ಲ AC ಎಲ್ಲ ವರ್ಕಿಂಗ್ ಇದೆಯಾ ಸರ್ ಅದು? AC ಹಾಕ್ಸ್ಕೋಬೇಕು ಸರ್. AC ಐತೆ, ಹ್ಞೂ. ನಾವೇನು AC ಯೂಸ್ ಮಾಡ್ತಿರ್ಲಿಲ್ವಲ್ಲ, ಹಂಗಾಗಿ ತುಂಬಿಸಿಲ್ಲ ಸರ್ AC. ಓಕೆ, ಪವರ್ ವಿಂಡೋ ಏನಾದ್ರು ಇದಾವೆ? ಪವರ್ ಇಂಡಿಯಾ ಏನಿಲ್ಲ ಸರ್, ನಾರ್ಮಲ್ ಸರ್ ಇವೆಲ್ಲ. ಓಕೆ, ನೀವೇನಾದರೂ ಎಕ್ಸ್ಟ್ರಾ ಮಾಡಿಸಿರ ಗಾಡಿ ಫಿಟ್ಟಿಂಗ್ಸ್ ಅಂತ? ಸರ್ ಅದರಲ್ಲಿ ನಾವು ಏನೂ ಮಾಡಿಸಿಲ್ಲ ಸರ್, ನಾನು ಸೆಕೆಂಡ್ಸೇ ತಗೊಂಡದ್ದು. ಹ್ಞೂ ಹ್ಞೂ ಅವರು ಏನು ಕೊಟ್ಟಿದ್ರು ಅದು ಕೊಟ್ಟಿದ್ರು. ಮತ್ತು ಸ್ಪೀಕರ್ ಎಲ್ಲ ಹೋಗ್ಬಿಟ್ಟಿದ್ರು, ಸ್ಪೀಕರ್ ಎಲ್ಲ ನಾನು ಎಕ್ಸ್ಟ್ರಾ ಹಾಕ್ಸಿದ್ದೀನಿ. ಹ್ಞೂ ಹ್ಞೂ ಆಮೇಲೆ ಕೆಳಗಡೆ ಎಲ್ಲ ಒಂದು ಸ್ವಲ್ಪ ಗಿಮ್ಸ್ ಬಂದರೆ ಎಲ್ಲ ತಡ್ಕತ್ತಿತ್ತು ಸರ್. ಹಾಂ. ಅವಕ್ಕೆಲ್ಲ ಒಳಗಡೆ ಎಲ್ಲ ಇವು ಕೊಟ್ಬಿಟ್ಟು ಸ್ವಲ್ಪ ಮೇಕೆಲ್ಲ ರೈಸ್ ಮಾಡಿಸಿದ್ದೀನಿ ಸರ್. ಹಾಂ 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 ಓಕೆ. ಈಗ ಸೀಟ್ ಕವರ್ಸ್ ಎಲ್ಲ ನೀಟಾಗಿದ್ದಾವೆ? ಸೀಟ್ ಕವರ್ಸು ಇದು ಡ್ರೈವರ್ ಸೀಟು ಸ್ವಲ್ಪ ಪ್ರಾಚಸ್ ಆಗಿದೆ. ಹಾಂ ಹಾಂ ಇನ್ನು ಉಳಿಕೆ ಎಲ್ಲ ನೀಟಾಗಿದೆ ಸರ್. ಓಕೆ ಸರ್. ಇದು ಇಂಜಿನ್ ಓಕೆ ಇದೆಯಲ್ಲ? ಸರ್ ಇಂಜಿನ್ ಮಾತ್ರ ಗುಡ್ ಕಂಡೀಷನ್ ಸರ್. ಹ್ಞೂ ಹ್ಞೂ ಬ್ಯಾಟ್ರಿ ಈಗ ಸರ್ ಹಾಕ್ಸಿರೋದು ಒಂದು 4 ತಿಂಗಳೇನಾಗದೆ ಬ್ಯಾಟ್ರಿ ಹಾಕ್ಸಿ. ಓಕೆ ಓಕೆ. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ಸರ್. ಬಾಡಿ ಲೈನು ಅಲ್ಲಿ ಮುಂದ್ಗಡೆ ಒಂದು ಸ್ವಲ್ಪ ಬಾನಟ್ ಮೇಲೆ ಸ್ವಲ್ಪ ಕಲರ್ ಡಿಮ್ ಆಗಿದೆ ಸರ್. ಯಾಕಂದರೆ ಒಳಗಡೆ ಬಾನಟ್ ಒಳಗಡೆ ಒಂದು ವೆಲ್ಡಿಂಗ್ ಬಿಟ್ಟೋಗಿತ್ತು, ವೆಲ್ಡಿಂಗ್ ಮಾಡಿಸ್ನಲ್ಲ, ಹ್ಞೂ. ಹಂಗಾಗಿ ಮೇಲ್ಗಡೆ ಒಂದು ಸ್ವಲ್ಪ ಕ್ರಾಚಸ್ ಥರ ಆಗಿದೆ ಸರ್ ಬಾನಟ್ ಮೇಲೆ ಅಷ್ಟೇ. ಓಕೆ, ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ? ಇನ್ನೇನೇನು ತೊಂದರೆ ಇಲ್ಲ ಸರ್. ಓಕೆ, ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಬೋದಲ್ಲ? ಏನು ತೊಂದರೆ ಇಲ್ಲ ಸರ್. ನಾವು ಡೈಲಿ ಓಡಿಸಿವಲ್ಲ ಸರ್, 23-24 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್ ಗಾಡಿ LXI. ಹಾಂ 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 ಏನು ತೊಂದರೆ ಕೊಡಲ್ಲ ಸರ್. ಓಕೆ. ಈಗ ಗಾಡಿ ಇರೋದೆಲ್ಲಿ ಸರ್? ಸರ್ ಮಂಡ್ಯದಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ ನಮ್ಮೂರಿಗೆ. ಮಂಡ್ಯಕ್ಕೆ ಬಂದು ಫೋನ್ ಮಾಡಿದ್ರೆ ನಾನು ತಗೊಂಡು ಅಲ್ಲಿಗೆ ತೋರಿಸ್ಬಲ್ಲೆ. ಮಂಡ್ಯದಿಂದ ಮಾಡಿದ್ರೆ 10 ಕಿಲೋಮೀಟ್ರು, ಮಳವಳ್ಳಿಯಿಂದ ಮಾಡಿದ್ರೆ 15 ಕಿಲೋಮೀಟ್ರು ಸರ್. ಹ್ಞೂ 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 ಮಧ್ಯ ಸೆಂಟ್ರಲ್ಲಿ ಹಿಡಿದೆ ಸರ್ ಗಾಡಿ. ಓಕೆ. ಮಂಡ್ಯ ಹತ್ರ ಯಾವ ಊರು ಹೇಳಿ ಅದು? ಸರ್ ವಡ್ಡರ ಕಾಲೋನಿ ಅಂದ್ಬಿಟ್ಟು, ತಗ್ಗಳ್ಳಿ ಪಕ್ಕ. ಹಾಂ ಹಾಂ ಓಕೆ. ಏನು ಹೇಳ್ತೀರಾ ಗಾಡಿ ರೇಟು? ಸರ್ ನಾನು 1,15,000 ಹೇಳ್ತಾ ಇದ್ದೀನಿ ಸರ್. 1,15,000? 1,15,000. ಓಕೆ, ಕಡಿಮೆ ಆಗುತ್ತಾ? ಏನೋ ನಿಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡುವ ಬನ್ನಿ ಸರ್. ಹ್ಞೂ ಹ್ಞೂ ಹ್ಞೂ
ಗಾಡಿ ಇದು ಮೆಕ್ಯಾನಿಕ್ನೇ ಕರ್ಕೊಬಂದು ಇಂಜಿನ್ ಹೇಗಿದೆ ಅಂತ ಚೆಕ್ ಮಾಡ್ಕೊಂಡು ತಗೊಂಡೋಗ್ಲಿ ಬಿಡಿ ಸರ್, ಅದಕ್ಕೇನು ಅಭ್ಯಂತರ ಇಲ್ಲ. ಹೌದು 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 ಯಾಕಂದ್ರೆ ಸರ್ ನಮ್ಮ ಹತ್ರ ಈಗ ಫೋರ್ ವೆಹಿಕಲ್ಸ್ ಇದ್ದಾವೆ. ಹ್ಞೂ ನಾವೆಲ್ಲ ಅದೇ ಥರ ಮೇಂಟೈನ್ ಮಾಡ್ತೀವಿ ಸರ್ ಗಾಡಿಗಳು. ಓಕೆ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೇ ನಂಬರ್ ಸರ್, ಕಾಂಟ್ಯಾಕ್ಟ್ ನಂಬರ್. ಓಕೆ, ಅಂದರೆ ನಿಮ್ಗೆ ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದಲ್ಲ ಯಾರಾದರೂ? ಮಾಡ್ಬೋದು ಸರ್, ಯಾವಾಗಲಾದರೂ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ಓಕೆ ಸರ್, ಆಯಿತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದ್ರೆ ಅದು ಡೈರೆಕ್ಟ್ ಓನರ್ ನಂಬರ್ ಆಗಿರುತ್ತೆ. ನೀವು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದನೇ ನೀವು ಮಾತಾಡಿ ಡಿಸ್ಕಸ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು, ಆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ಒಂದು RC ಕಾರ್ಡ್ ಫೋಟೋನ ಇದೇ ನಂಬರ್ಗೆ ನೀವು ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆನಾ?